ಎಲ್ಲರಿಗೂ ನಮಸ್ಕಾರ. ನಾವು ಈ ವಿಡಿಯೋದಲ್ಲಿ 2015 ಮ್ಯಾಟ್ ಪೇಪರ್ನ ಕ್ವಶನ್ ನಂಬರ್ 62ರಿಂದ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಕ್ವಶನ್ ನಂಬರ್ 62ರಿಂದ 65ಕ್ಕೆ ಏನಿದೆ, 2 ಕಾಲಮ್ಗಳನ್ನು ಕೊಟ್ಟಿದ್ದಾರೆ. ಸೊ ಅದರಲ್ಲಿ ಮೊದಲನೇ ಕಾಲಮ್ನಲ್ಲಿ ಕೊಟ್ಟಿರೋ ಪದಕ್ಕೆ ಒಂದು ಸಂಕೇತಗಳನ್ನು ಕೊಟ್ಟಿದ್ದಾರೆ. ಈ ಪದದಲ್ಲಿರೋ ಪ್ರತಿಯೊಂದು ಅಕ್ಷರಕ್ಕೂ ಸಂಕೇತಗಳನ್ನು ಕೊಟ್ಟಿದ್ದಾರೆ. ಈ ಸಂಕೇತಗಳನ್ನು ಬಳಸಿ ನಾವು ಇನ್ನು ಮಿಕ್ಕ ಕ್ವಶನ್ಗಳಲ್ಲಿ ಬರೋ ಪದಗಳಿಗೆ ಸಂಕೇತಗಳನ್ನು ಕಂಡುಹಿಡಿಬೇಕು. ಅದರಲ್ಲಿ ಫಸ್ಟ್ ಒಂದು ಬಂದು ಟೆಲಿಗ್ರಾಮು, ನೆಕ್ಸ್ಟ್ ಒಂದು ಬಂದು ಕ್ರಿಯೇಟು. ಸೊ ಟೆಲಿಗ್ರಾಮ್ ಅಂದರೆ ಟೆಲಿಗ್ರಾಮಿಗೆ ಯಾವ್ಯಾವ ಸಂಕೇತಗಳು ಬರ್ತವೆ ಅಂತ ನೋಡೋಣ. ಫಸ್ಟು ಟಿಗೆ ಏನಿದೆ, ಟಿಗೆ ಪೈ ಇದೆ. ಸೊ ಟಿಗೆ ಪೈ. ಹಾಗೆ ಈಗೇನಿದೆ, ಈಗೆ ಲ್ಯಾಂಬ್ಡಾ. ಎಲ್ಲಿದೆ, ಎಲ್ಲಿಗೆ ಸಿಗ್ಮಾ ಇದೆ. ಸಾರಿ, ಈಗೆ ಆಲ್ರೆಡಿ ಲ್ಯಾಂಬ್ಡಾ ಕಂಡುಹಿಡಿದೀವಿ. ಜಿಗೆ ಇಲ್ಲಿದೆ, ಜಿಗೆ ಡಾಲರ್ ಸಿಂಬಲ್ ಇದೆ. ಹಾಗೆ ನೆಕ್ಸ್ಟ್ ಯಾವುದಿದೆ, ಆರ್ಗೆ ರೋಸ್ ಸಿಂಬಲ್ ಇದೆ. ನೆಕ್ಸ್ಟು ಎಗೆ ಪೈ ಇದೆ. ಮತ್ತು ಎಮ್ಗೆ COM ಗಾಮಾ ಇದೆ. ಸೊ ಈ ಸಿಂಬಲ್ ಎಲ್ಲಿ ಬರುತ್ತೆ ನೋಡಬೇಕು, ಪೈ ಲ್ಯಾಂಬ್ಡಾ ಸಿಗ್ಮಾ ಗಾಮಾ. ಸೊ ಅದು ಇಲ್ಲಿ ಬಂದಿದೆ, ಆಪ್ಷನ್ 2 ಸರಿಯಾದ ಆಯ್ಕೆ. ಮತ್ತು ಕ್ರಿಯೇಟ್ಗೆ ನೋಡೋಣ. ನೆಕ್ಸ್ಟ್ ಬಂದು ಕ್ರಿಯೇಟ್, CREATE. ಇದಕ್ಕೇನು ಬರುತ್ತೆ ನೋಡೋಣ. ಸಿಗೆ ಏನು ಬರುತ್ತೆ, ಸಿಗೆ ಬಂದು ಆಲ್ಫಾ. ಹಾಗೆ ಆರ್ಗೆ ಬಂದು ರೋ, ಈಗೆ ಲ್ಯಾಂಬ್ಡಾ, ಎಗೆ ಪೈ, ಟಿಗೆ ಇ ಪೈ, ಈಗೆ ಲ್ಯಾಂಬ್ಡಾ. ಸೊ ಆಲ್ಫಾ ರೋ ಲ್ಯಾಂಬ್ಡಾ ಪೈ, ಆಲ್ಫಾ ರೋ ಲ್ಯಾಂಬ್ಡಾ ಪೈ ಲ್ಯಾಂಬ್ಡಾ. ಸೊ ಆಪ್ಷನ್ 3 ಸರಿಯಾದ ಆಯ್ಕೆ. ನೆಕ್ಸ್ಟ್ ಪದ ಯಾವುದಿದೆ, ಜನರಲ್ಗೆ ಏನು ಬರುತ್ತೆ ನೋಡೋಣ. ಜಿ ಜಾಗದಲ್ಲಿ ಏನಿದೆ, ಡಾಲರ್ ಸಿಂಬಲ್ ಇದೆ. ಈಗೆ ಲ್ಯಾಂಬ್ಡಾ, ಎನ್ಗೆ ಎಲ್ಲಿದೆ, ಇಲ್ಲಿ ಲರ್ನ್ ಇಲ್ಲಿದೆ, ಎನ್ಗೆ ಈಟಾ ಇದೆ. ಹಾಗೆ ಈಗೆ ಲ್ಯಾಂಬ್ಡಾ, ಆರ್ಗೆ ಏನಿದೆ, ಆರ್ಗೆ ಈಗಷ್ಟೇ ಕಂಡುಹಿಡಿದ್ವಿ ರೋ, ಎಗೆ ಇ ಪೈ, ಎಲ್ಗೆ ಈ ಸಿಂಬಲ್ ಇದೆ. ಸೊ ಇದೆಲ್ಲಿ ಬರುತ್ತೆ ನೋಡೋಣ. ಸೊ ಆಪ್ಷನ್ 4 ಸರಿಯಾದ ಆಯ್ಕೆ. ನೆಕ್ಸ್ಟ್ ಕ್ವಶನ್ ನೋಡೋಣ. ಇದರಲ್ಲಿ ಆಲ್ರೆಡಿ ಸಿಂಬಲ್ಗಳನ್ನು ಕೊಟ್ಟಿದ್ದಾರೆ. ಈ ಸಿಂಬಲ್ಗಳು ಯಾವ ಪದನ ರೆಡಿ ಮಾಡುತ್ತೆ ಅಂತ ಹೇಳಬೇಕು. ಪೈ ಬಂದಿದೆ, ಪೈಗೆ ಏನಿದೆ, ಟಿ ಇದೆ. ಸೊ ಟಿ ಬರ್ಕೊಳ್ಳೋಣ. ಹಾಗೆ ಲ್ಯಾಂಬ್ಡಾಗೆ ಏನು ಬರುತ್ತೆ, ಇ ಬರುತ್ತೆ. ಗಾಮಾ ಸಿಗ್ನಲ್ಗೆ ಏನು ಬರುತ್ತೆ, ಎಮ್ ಬರುತ್ತೆ. ಟೀಟಾ ಸಿಂಬಲ್ಗೆ 1 2 3 4ನೇದು, 1 2 3 4ನೇದು ಪಿ ಬರುತ್ತೆ. ಇದು ಯಾವುದು, ಈ ಸಿಂಬಲ್ಗೆ ಏನು ಬರುತ್ತೆ, ಸಿಂಬಲ್ಗೆ ಎಲ್ ಬರುತ್ತೆ. ಹಾಗೆ ಲ್ಯಾಂಬ್ಡಾಗೆ ಇ ಬರುತ್ತೆ. ಏನಿದು, ಟೆಂಪಲ್ ಆಯಿತು. ಸೊ ಟೆಂಪಲ್ ಅನ್ನೋ ಪದ ಯಾವುದ್ರಲ್ಲಿದೆ ನೋಡೋಣ. ಸೊ ಫಸ್ಟ್ ಒಂದು ಟೆಂಪಲ್ ಸರಿಯಾದ ಆಯ್ಕೆ. ಕ್ವಶನ್ ನಂಬರ್ 16ರಿಂದ 69ವರೆಗೂ ಬಂದು ಒಂದು ಚಿತ್ರ ಕೊಟ್ಟಿರ್ತಾರೆ. ಅದರಲ್ಲಿ ಒಂದು ಪಾರ್ಟ್ ಮಿಸ್ ಆಗಿರುತ್ತೆ. ಅದಕ್ಕೆ ಕರೆಸ್ಪಾಂಡಿಂಗ್ ಅಂದರೆ ಸರಿಯಾಗೋ ಆ ಚಿತ್ರ ಪೂರ್ಣ ಆಗೋಕ್ಕೆ ಬೇಕಾಗೋ ಚಿತ್ರನ ನಾವು ಜೋಡಿಸ್ಬೇಕು. ಅಂದರೆ ಈ 4 ಆಪ್ಷನಲ್ಲಿ ಕಂಡುಹಿಡಿಬೇಕು. ಫಸ್ಟ್ ಕ್ವಶನಲ್ಲಿ ಈ ಸೆಂಟ್ರಿಂದ ಈ ರಿಂಗು, ಆಮೇಲೆ ಔಟ್ಸೈಡ್ ರಿಂಗು, ಇನ್ನು ಹೊರಗಡೆ ಒಂದು ರಿಂಗ್ ಇದೆ, ಹಾಗೆ ಇನ್ನು ಔಟ್ಸೈಡು ಮತ್ತೊಂದು ರಿಂಗ್ ಇದೆ. ಸೊ ಮತ್ತೆ ಕರ್ವು ಆ ಸೆಂಟ್ರಿಗೆ ಟಚ್ ಆಗ್ತಾ ಇರೋಂಗೆ ಒಂದು ಕರ್ವ್ ಬಂದಿದೆ.
ಎಡ್ಜ್ ಟು ಎಡ್ಜು. ಸೊ ಅದನ್ನ ಮಾಡಿದ್ರೆ ಈ ರೀತಿ ಜನರೇಟ್ ಆಗ್ತದೆ. ಈ ಚಿತ್ರ ನಮಗೆ ಯಾವ್ದು ಹೋಲುತ್ತೆ ಅಂದರೆ ಇದು ಆಪ್ಷನ್ನ 3ನ ಹೋಲುತ್ತದೆ. ಹಾಗೆ ನೆಕ್ಸ್ಟ್ ಕ್ವಶನ್ ನೋಡೋಣ. ಸೆಂಟ್ರಲ್ ಲೈನ್ ಕಂಟಿನ್ಯೂ ಆಗಿದೆ. ಹಾಗೆ ಔಟ್ಸೈಡು ಒಂದು 6 ಭುಜಾಕೃತಿ ಜನರೇಟ್ ಆಗಿದೆ. ಅದು ಫಸ್ಟ್ ಬರ್ಕೊಳ್ಳೋಣ. 6 ಭುಜದ ಆಕೃತಿನ ಕಡೆಯಿಂದ ಈ ಕಡೆಯಿಂದ ಲೈನು, ಅದಕ್ಕೆ ಸೆಂಟ್ರಲ್ಲಿ ಒಂದು ಡಯಾಗೋನಲ್ ಕರ್ಣ ಮೀಟ್ ಆಗುತ್ತೆ ಅವೆರಡರ ಜಂಕ್ಷನ್ಗೆ. ಹಾಗೆ ಒಳಗಡೆ ಒಂದು ಪಂಚ ಅಲ್ಲ 6 ಭುಜದ ಆಕೃತಿ. ಸೊ ಅದು ಮಿಕ್ಕಿದ ಫಿಗರಲ್ಲಿ ಆಗಿರೋ ಥರನೇ ಜನರೇಟ್ ಮಾಡ್ಕೊಳ್ತಾ ಇದ್ದೀವಿ. ನಂತರ ಔಟ್ ಸೈಡಿಂದ ಒಂದು ತ್ರಿಭುಜದ ಆಕೃತಿದು ಒಂದು ಲೈನ್ ಬಂದಿದೆ. ಸೊ ಅದು ಹಾಗೆ ಮತ್ತೊಂದು ತ್ರಿಭುಜದ ಆಕೃತಿ ಇದೆ, ಅದನ್ನು ಕೂಡ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಅವೆರಡು ಜಾಯಿನ್ ಆಗ್ತವೆ. ಸೊ ಈಗ ಕ್ವಶನ್ ಬ್ಲಾಂಕ್ ಫಿಗರಲ್ಲಿ ಏನು ಫಾರ್ಮ್ ಆಯಿತು ಅದು ಯಾವ ಆಪ್ಷನ್ ಬರುತ್ತೆ ಹುಡ್ಕೋಣ. ಸೊ ನಮ್ಮ ಕ್ವಶನಲ್ಲಿ ಆ ಬ್ಲಾಂಕ್ ಪೇಜಲ್ಲಿ ಫಾರ್ಮ್ ಆಗಿರೋದು ಆಪ್ಷನ್ 1ನ ಹೋಲ್ತಿದೆ. ಸೊ ಅದರಿಂದ ಆಪ್ಷನ್ 1 ಸರಿಯಾದ ಆಯ್ಕೆ. ಕ್ವಶನ್ ನಂಬರ್ 68ರಲ್ಲಿ ಮಿಕ್ಕಿರೋ ಪಾರ್ಟ್ನ ನೋಡೋಣ. ಔಟ್ಸೈಡ್ ಒಂದು ಚೌಕ, ಹಾಗೆ ಇನ್ಸೈಡ್ ಒಂದು ಚೌಕ ಇದೆ, ನಡುವೆ ಮತ್ತೆ ಎಕ್ಸ್ಟ್ರಾ ಲೈನ್ಸ್ ಇದ್ದಾವೆ. ಸೊ ಔಟ್ಸೈಡ್ ಚೌಕನ ಫಸ್ಟ್ ಜನರೇಟ್ ಮಾಡ್ಕೊಳ್ತಾ ಇದ್ದೀವಿ. ಹಾಗೆ ಇನ್ಸೈಡ್ ಚೌಕನು ಕಂಪ್ಲೀಟ್ ಮಾಡ್ಕೊಳ್ತಾ ಇದ್ದೀವಿ, ಒಳಗಡೆ ಇರೋ ಚೌಕನ. ಇನ್ನು ಮಿಕ್ಕಿರೋ ಲೈನ್ಸ್ ಪ್ರತಿಯೊಂದು ಶೃಂಗಗಳನ್ನು ರೀಚ್ ಆಗೋದು. ಇದು ಫಸ್ಟು ಡಯಾಗನಲ್ ಒಂದು, ಹಾಗೆ ಶೃಂಗಗಳ ಪಾಯಿಂಟ್ಗಳನ್ನ ಜಾಯಿನ್ ಮಾಡಬೇಕು. ಸೊ ಆ ಶೃಂಗದಿಂದ ಸಣ್ಣ ಚೌಕದ ಒಂದು ಶೃಂಗಕ್ಕೆ, ಮತ್ತು ಅದೇ ರೀತಿ ಔಟ್ಸೈಡ್ ಚೌಕದ ಶೃಂಗಕ್ಕೆ. ಮತ್ತು ಇನ್ನೂ ಒಂದು ಲೈನ್ ಉಳಿಯುತ್ತೆ, ಅದು ಯಾವುದೋ ಸಣ್ಣ ಚೌಕದ ಒಂದು ಇದರಿಂದ ಡಯಾಗನಲ್ ಎಂಡ್ ಆಗೋ ಪಾಯಿಂಟ್ಗೆ ಮತ್ತೊಂದು ಲೈನ್ ಇದೆ. ಸೊ ಇದು ಯಾವ ಫಿಗರ್ನ ಹೋಲ್ತಿದೆ ನಮ್ಮ ಆಪ್ಷನ್ಗಳಲ್ಲಿ? ಆಪ್ಷನ್ 4 ನಮ್ಮ ಕ್ವಶನ್ನಲ್ಲಿ ಮಿಕ್ಕಿರೋ ಫಿಗರ್ಗೆ ಮ್ಯಾಚ್ ಆಗ್ತದೆ. ಸಾಧ್ಯ ಆದ್ದರಿಂದ ಆಪ್ಷನ್ 4 ಸರಿಯಾದ ಆಯ್ಕೆ. ಕ್ವಶನ್ 69ನಲ್ಲಿ ಮಿಕ್ಕಿರೋ ಪಾರ್ಟ್ನ ನೋಡೋಣ. ಒಂದು ರಿಂಗ್ ಇದೆ, ಆ ರಿಂಗ್ ಜನರೇಟ್ ಮಾಡ್ಕೊಳ್ತಾ ಇದ್ದೀವಿ. ಅನಂತರ ಔಟ್ಸೈಡ್ ಒಂದು ಚೌಕ ಇದೆ, ಸ್ವಲ್ಪ ದೊಡ್ಡದಾಗ್ತದೆ ರಿಂಗು, ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಆ ಚೌಕನ ಜನರೇಟ್ ಮಾಡಿದ್ದೀವಿ. ಹಾಗೆ ಒಳಗಡೆ ಒಂದು ವಜ್ರಾಕೃತಿ ಮತ್ತು ಎಕ್ಸ್ಟ್ರಾ ಒಂದು ಚೌಕ ಇದೆ, ಇನ್ಸೈಡ್ ಚೌಕನ ಕಂಪ್ಲೀಟ್ ಮಾಡ್ಕೊಳ್ತಾ ಇದ್ದೀವಿ. ಹಾಗೆ ಒಂದು ಬಬಲ್ ಕ್ರಿಯೇಟ್ ಆಗಿದೆ, ಅಂದರೆ ಒಂದು ರಿಂಗ್ದು ಆಲ್ರೆಡಿ ನಮ್ಮ ಹತ್ರ ಇದೆ, ಯಾವುದೋ ಔಟ್ಸೈಡು. ಇನ್ನು ಇನ್ಸೈಡ್ ಚೌಕ ನಮ್ಮ ವೃತ್ತದೊಳಗಿನ ಇನ್ನೊಂದು ಆರ್ಕ್ ಅಂದರೆ ಕಂಸ ಪಾರ್ಟು ರೆಡಿಯಾಗಿದೆ, ಅದ್ರ ನಡುವೆ ಒಂದು ಕಂಸ ಎಳೆದಿದ್ದಾರೆ. ಸೊ ಅದೇ ಕಂಸನ ಕಂಪ್ಲೀಟ್ ಮಾಡಿ ಒಂದು ವಜ್ರಾಕೃತಿ ಮಾಡಬೇಕು. ವಜ್ರಾಕೃತಿ ಅಂದ್ಬಿಟ್ಟು ಚೌಕ, ಇಲ್ಲಿ ಚೌಕದ ಥರ ಕಾಣ್ತಿದೆ ವಜ್ರಾಕೃತಿ. ಸೊ ಆ ವಜ್ರಾಕೃತಿನ ಕಂಪ್ಲೀಟ್ ಮಾಡಿದಾಗ ಯಾವ ಫಿಗರ್ ಸಿಗುತ್ತೆ ಅದನ್ನು ನಾವು ಆನ್ಸರ್ನಲ್ಲಿ ರೆಫರ್ ಮಾಡಿದ್ರೆ ಯಾವ ಆಪ್ಷನ್ ಹೋಲ್ತಿದೆ ಅದು. ಸೊ ಆಪ್ಷನ್ 2ನ ಹೋಲ್ತಾ ಇದೆ. ನೆಕ್ಸ್ಟ್ ಕ್ವೆಶನ್ ಬಂದು ಪ್ರತಿಬಿಂಬ ಮತ್ತು ಮಿರರ್ನ ಪಕ್ಕದಲ್ಲಿಟ್ಟಾಗ ಮತ್ತು ಕೆಳಗಿಟ್ಟಾಗ, ಕೆಳಗೆ ಅಂದರೆ ಹೆಚ್ಚು ಕಡಿಮೆ ನೀರಿನ ಪ್ರತಿಬಿಂಬ ಅಂತ ಹೇಳ್ಬೋದು, ಸೈಡಲ್ಲಿ ಇಟ್ಟಾಗ ಅಂದರೆ ಕನ್ನಡಿ ಪ್ರತಿಬಿಂಬ. ಸೊ ನೀರಿನ ಪ್ರತಿಬಿಂಬ ಕೇಳಿದ್ದಾರೆ ಇದು ಕೆಳಗಡೆ ಇದ್ದಾಗ. ಸೊ ಮೇಲ್ಗಡೆ ಬಂದಿರೋ ಪಾರ್ಟ್ ಕೆಳಗೆ ಬರುತ್ತೆ, ಕೆಳಗಡೆ ಬಂದಿರೋ ಪಾರ್ಟ್ ಮೇಲೆ ಬರುತ್ತೆ. ಸೊ ಇವುದು ಹಾಗೆ ಇವು ಉಲ್ಟಾ ಆಗುತ್ತೆ. 6 ಬಾಟಮ್ಮು ಮೇಲಾಗುತ್ತೆ, ಟಾಪಲ್ಲಿ ಬಂದಿರೋದು ಎತ್ತರದ ಮೇಲೆ ಬಂದಿರೋದು ಕೆಳಗಾಗುತ್ತೆ. ಹಾಗೆ ಟಿದು ಬಾಟಮ್ಗೆ ಅಡ್ಡ ಲೈನ್ ಬರುತ್ತೆ, ಹೆಚ್ ಹಾಗೆ ಇರುತ್ತೆ. ಸೊ ವೈದು ಸ್ಟ್ರೈಟ್ ಲೈನ್ ಮೇಲೆ ಬರುತ್ತೆ, ಕೌಲು ಕೆಳ ಬರುತ್ತೆ. ಸೊ ಇದು ಯಾವ ಆಪ್ಷನ್ ಹೋಲ್ತದೆ ನಮಗೆ? ಇದರಲ್ಲಿ 2 ನಮ್ಮನ್ನ ಹೋಲ್ತಿದೆ. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ಇಲ್ಲಿ ಕನ್ನಡಿನ ಪಕ್ಕಕ್ಕೆ ಇಟ್ಟಿದ್ದಾರೆ. ಸೊ ಎಡ ಬಲ ಆಗುತ್ತೆ, ಬಲ ಎಡ ಆಗುತ್ತೆ. ಸೊ ಈ ಸ್ಟ್ರೈಟ್ ಲೈನು ಫಸ್ಟ್ ಬರುತ್ತೆ, ಕೊನೆಗಿರೋ ಸ್ಟ್ರೈಟ್ ಲೈನು ಫಸ್ಟ್ಗೆ ಬರುತ್ತೆ. ಆ ಚೌಕ ಇದೆ, ಚೌಕ ಕಂಪ್ಲೀಟ್ ಮಾಡ್ಕೊಳ್ಳೋಣ. ಚೌಕ ಹೇಗೆ ನೋಡಿದ್ರು ನಮಗೆ ಸೇಮ್ ಥರನೇ ಕಾಣುತ್ತೆ.
ಅದನ್ನ ಕಂಪ್ಲೀಟ್ ಮಾಡ್ಕೊಳ್ಳೋದು. ಹಾಗೆ ತ್ರಿಭುಜ ಇದೆ, ತ್ರಿಭುಜ ಉಲ್ಟಾ ಕಾಣುತ್ತೆ, ಎಂಡಲ್ಲಿ ಕಾಣೋದು ಮೊದಲೇ ಕಾಣುತ್ತೆ. ಹಾಗೆ ಒಂದು ಸೆಮಿ ಸರ್ಕಲ್ ಅಂದರೆ ಅರ್ಧ ವೃತ್ತ ಇದೆ, ಅರ್ಧ ವೃತ್ತ ಲೆಫ್ಟಿಗೆ ಇರೋದು ರೈಟಿಗೆ ಬರುತ್ತೆ. ಸೊ ಈ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಲೆಫ್ಟ್ ಸೈಡಿಗೆ 90 ಡಿಗ್ರಿ ಇದೆ, ಅದು ಬಲಭಾಗಕ್ಕೆ 90 ಡಿಗ್ರಿ ಬರೋ ರೀತಿಯಲ್ಲಿ ಬರ್ಕೊಳ್ಬೇಕು. ಎಡ ಬಲ ಆಗುತ್ತೆ, ಬಲ ಎಡ ಆಗುತ್ತೆ. ಸೊ ಇದು ನಮ್ಮ ಕ್ವಶನ್ಸಲ್ಲಿ ಯಾವ ಫಿಗರ್ ಹೋಲ್ತಿದೆ, ಇದು ಆಪ್ಷನ್ 3ನ ಹೋಲ್ತಾ ಇದೆ. ಸೊ ನೆಕ್ಸ್ಟು ಇದು ಸಹಿತ ಬಲ ಎಡ ಆಗುತ್ತೆ, ಎಡ ಬಲ ಆಗುತ್ತೆ. ಸೊ 9 ಮೊದಲು ಬರುತ್ತೆ, ಆಮೇಲೆ 6, ಆಮೇಲೆ 3 ಬರುತ್ತೆ. ಸೊ ಒಟ್ಟಾದರೆ ಮಿರರ್ ಇಮೇಜ್ ಆಗಿರೋದ್ರಿಂದ ಉಲ್ಟಾ ಬರುತ್ತೆ, ಎಡ ಬಲ ಆಗೋದ್ರಿಂದ. ಸೊ 9ಕ್ಕೆ 9 ಉಲ್ಟಾ, 6 ಉಲ್ಟಾ, 3 ಉಲ್ಟಾ ಇರೋ ಆಪ್ಷನ್ ಎಲ್ಲಿದೆ? ಆಪ್ಷನ್ 1 ಸರಿಯಾದ ಆಯ್ಕೆ ಆಗಿದೆ ಇಲ್ಲಿ, ಎಡ ಬಲ, ಬಲ ಎಡ ಆಗೋದಕ್ಕೆ. ನೆಕ್ಸ್ಟ್ ಕ್ವಶನ್ಗಳು ಬಂದು ಹಾಳಿನ ಮಡಚಿದ್ದಾರೆ, ಮಡಚಿ ಕಟ್ ಮಾಡಿರ್ತಾರೆ. ಕಟ್ ಮಾಡಿದ್ಮೇಲೆ ಅದನ್ನ ಬಿಡಿಸಿದಾಗ ಹೇಗೆ ಕಾಣುತ್ತೆ ಅಂತ ಹೇಳೋದು ಆಪ್ಷನ್. ಸೊ ಫಸ್ಟ್ ಈ ರೀತಿ ಮಡಚಿದ್ದಾರೆ, ನಂತರ ಮೇಲಕ್ಕೆ ಮಡಚಿದ್ದಾರೆ, ಸೊ ಆಮೇಲೆ ಕಟ್ ಮಾಡಿದ್ದಾರೆ. ಆ ಕಟ್ ಮಾಡಿರೋ ಪಾರ್ಟ್ನ ನಾವು ಬಿಡಿಸ್ತಾ ಹೋದರೆ ಮೇಲೆ ಬಂದಿರೋ ಪಾರ್ಟು ಕೆಳಗೆ, ಫಸ್ಟು ಹೇಗೆ ಮಡ್ಚಿದ್ದಾನೆ, ಕೆಳಗೆ ಮಡ್ಚಿದ್ದಾನೆ. ಸೊ ಕೆಳಗಡೆ ಪಾರ್ಟ್ನ ಕಂಪ್ಲೀಟ್ ಮಾಡ್ಕೊಳ್ಳೋಣ. ಕೆಳಗಡೆ ಪಾರ್ಟು ಅದೇ ರೀತಿ ಮಡಚಿರೋ ಥರ ಕಟ್ಟಾಗಿ ಥರ ಬರ್ತಿದೆ. ಸೊ ಇದನ್ನ ಸೊ ಮೇಲ್ಗಡೆ ಬಂದಿರೋದಿಲ್ಲಿ ಬರುತ್ತೆ, ಕೆಳಗೆ ಮಡಚಿದಾಗ ಈ ರೀತಿ ಬರುತ್ತೆ, ಕೆಳಗಡೆ ಬರುತ್ತೆ. ಈಗ ನಾವು ಡೌನ್ ಸೈಡ್ ಓಪನ್ ಮಾಡಿದ್ವಿ, ಈಗ ಲೆಫ್ಟ್ ಸೈಡಿಗೆ ಓಪನ್ ಮಾಡಬೇಕು. ಲೆಫ್ಟ್ ಸೈಡ್ ಓಪನ್ ಮಾಡಬೇಕಾದ್ರೆ ಏನು ಬರುತ್ತೆ, ಬಲಗಡೆ ಇರೋ ಕಾಪಿನೇ ಎಡಗಡೆಗೆ ಬರುತ್ತೆ. ಸೊ ಇದಾಯಿತು. ಹಾಗೆ ಅದು ಈ ಕಡೆ ಸೈಡ್ ಬರುತ್ತೆ, ಮತ್ತು ಆ ಮೇಲ್ಗಡೆದು ಕಂಪ್ಲೀಟ್ ಆಗುತ್ತೆ. ಸೊ ಇದು ಆಪ್ಷನ್ ಯಾವ್ದನ್ನ ಹೋಲ್ತಿದೆ? ಫಸ್ಟ್ ಒನ್ನಲ್ಲಿ ಎಲ್ಲ ಸೆಂಟರ್ಗೆ ಬಂದಿದ್ದಾವೆ, ಬಟ್ ಆದರೆ ಇಲ್ಲಿ ನಮ್ಮದು ಫಿಗರಲ್ಲಿ ದೂರಕ್ಕಿದ್ದಾವೆ ಫಸ್ಟ್ ಒರಿಜಿನಲ್ ಫಿಗರಲ್ಲಿ. ಸೊ ಅದರಿಂದ ಆಪ್ಷನ್ 4 ಸರಿಯಾದ ಆಯ್ಕೆ ಆಗುತ್ತೆ. ನೆಕ್ಸ್ಟ್ ಕ್ವಶನಲ್ಲಿ ಫಸ್ಟು ಸೈಡ್ ವೈಸಿಂದ ಮಡಚಿದ್ದಾರೆ, ಆಮೇಲೆ ಮೇಲಕ್ಕೆ ಮಡಚಿದ್ದಾರೆ. ಮೇಲಕ್ಕೆ ಮಡಚಿ ಮೇಲ್ಗಡೆ 2 ರಂಧ್ರಗಳನ್ನು ಕಟ್ ಮಾಡಿದ್ದಾರೆ. ಸೊ ಇವನು ಕೆಳಗಡೆ ಬಿಚ್ಚಿದಾಗ ಹೇಗೆ ಕಾಣುತ್ತೆ, ಕೆಳಗಡೆ ಬಿಚ್ಚಿದಾಗ ಮೇಲ್ಗಡೆ 2 ರಿಂಗ್ಗಳು ಕೆಳಗಡೆ ಕಾಣ್ತವೆ, ರಂಧ್ರಗಳು. ಹಾಗೆ ಅದನ್ನ ಸೈಡ್ ವೇಸ್, ಈಗ ಕೊನೆಯನ್ನು ಸೈಡ್ ವೇಸ್ ಬಿಚ್ಚಬೇಕು. ಸೊ ಆವಾಗ ಆ ಈ ರಂಧ್ರಗಳು ಈ ಕಡೆ ರೆಪ್ಲಿಕೇಟ್ ಆಗ್ತವೆ, ಈ 2 ರಂಧ್ರಗಳು ಅದರ ಲೆಫ್ಟ್ ಸೈಡ್ ರೆಪ್ಲಿಕೇಟ್ ಆಗ್ತವೆ. ಸೊ ಇದನ್ನ ಆನ್ಸರ್ ಫಿಗರಲ್ಲಿ ಎಲ್ಲಿ ಹೋಲ್ತಿದೆ? ಆನ್ಸರ್ ಫಿಗರು ಆಪ್ಷನ್ 2 ಅದನ್ನ ಹೋಲ್ತಾ ಇದೆ, ಅದರಿಂದ ಅದೇ ಸರಿಯಾದ ಆಯ್ಕೆ. ನೆಕ್ಸ್ಟು ಫಸ್ಟ್ ಹಿಂಗೆ ಮಡಚಿದ್ದಾರೆ, ನಂತರ ಹಿಂಗೆ ಮಡಚಿದ್ದಾರೆ, ಕೊನೆಗೆ ಇಲ್ಲಿ ಕಟ್ ಮಾಡಿದ್ದಾರೆ. ಸೊ ಇದು ಬಿಡಿಸಿದಾಗ ಹೆಂಗೆ ಕಾಣುತ್ತೆ, ಮೊದಲು ಈ ಪಾರ್ಟ್ನ ಕೆಳಗಡೆ ಬಿಡಿಸ್ತೀವಿ. ಇಲ್ಲಿ ಹಿಂಗೆ ಮಡಚಿದ್ದೀವಿ ಅಂದರೆ ಇದನ್ನ ಕೆಳಗಡೆ ಬಿಡಿಸ್ತೀವಿ. ಕೆಳಗಡೆ ಬಿಡಿಸಿದಾಗ ಏನಾಗುತ್ತೆ, ಇದು ಇಲ್ಲಿ ಬರುತ್ತೆ, ಈ ಐಕಾನ್ ಇಲ್ಲಿ ಬರುತ್ತೆ, ಆಮೇಲೆ ಇನ್ನೊಂದು ಸಣ್ಣ ಕಟ್ ಮಾಡಿರೋ ಪಾರ್ಟು ಇದಾಗುತ್ತೆ. ಸೊ ಈ ಕಟ್ಟಾಗಿ ಇದಿಷ್ಟು ಪೇಪರು ಹೋಗುತ್ತೆ, ಹರಿದೋಗುತ್ತೆ. ನೆಕ್ಸ್ಟು ಇದೇ ಪಾರ್ಟ್ನ ಈ ಕಡೆ ಮಡಿಸಿದಾಗ ಇದನ್ನ ನೆಕ್ಸ್ಟ್ ಹಿಂಗೆ ಮಡಿಸ್ಬೇಕಲ್ವ, ಇವ್ರು ಹಿಂಗೆ ಮಡಿಸಿದಾಗ ಹಿಂಗೆ ಮಡಿಸ್ಬೇಕು, ಬಿಡಿಸಿದಾಗ ಇದೇನಾಗುತ್ತೆ, ಇದು 2 ಪಾರ್ಟು ಇಲ್ಲಿ ಕಾಣುತ್ತೆ. ಸೊ ಇವೆರಡು ಏನಾಗುತ್ತೆ, ಹೀಗೆ ಕಾಣುತ್ತೆ. ಸೊ ಇದೇನಾಗುತ್ತೆ, ಹೀಗೆ ಕಟ್ಟಾಗುತ್ತೆ, ಈ ಪಾರ್ಟು ಇಲ್ಲಿ ಬರುತ್ತೆ. ಸೊ ಈ ಥರದ್ದೆಲ್ಲಿದೆ, ಎಡ್ಜಸ್ ಎಲ್ಲ ಕಟ್ಟಾಗಿದೆ, ಸರಿ ಇದೆ, ಬಟ್ 4 ಕಡೆ ಕೊಟ್ಟಿಲ್ಲ ಇವರು ರಿಂಗ್ಸ್ನ. ಇದನ್ನು ನೋಡಿ, 4 ಎಡ್ಜು ಕಟ್ಟಾಗಿದೆ, 4 ಕಡೆ ರಿಂಗ್ ಕೊಟ್ಟಿದ್ದಾರೆ, ಸೆಂಟರ್ದೊಂದು ವಜ್ರಾಕೃತಿ. ಆಪ್ಷನ್ 1 ಸರಿಯಾದ ಆಯ್ಕೆ. ನೆಕ್ಸ್ಟ್ ವಿಡಿಯೋದಲ್ಲಿ ಈ ಪೇಪರ್ನ ಮಿಕ್ಕುಳಿದ ಕ್ವಶನ್ಸ್ನ ಕವರ್ ಮಾಡೋಣ.